ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನ್ ಧನುಶ್ರೀ ಪೂಜಾರಿ. ಈಗ ಎಲ್ಲಿ ನೋಡಿದ್ರು ಹುಲಿಯ ಉಗುರು ಮಾತು. ಅಲ್ಲಿ ಹುಲಿ ಉಗುರು ಸಿಕ್ಕಿದ್ಯಂತೆ, ಇಲ್ಲಿ ಹುಲಿ ಉಗುರು ಸಿಕ್ಕಿದ್ಯಂತೆ. ಇನ್ನು ಸಿನಿಮಾ ನಟರ ಮನೆಯಲ್ಲೂ ಹುಲಿ ಉಗುರು ಸಿಕ್ಕಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡುವೆ ಅರಣ್ಯ ಅಧಿಕಾರಿಗಳ ಮೇಲೆ ಅನುಮಾನವೂ ಸೃಷ್ಟಿಯಾಗಿದೆ. ನೋಟಿಸ್ ರದ್ದು ಕೋರಿ ಹೈಕೋರ್ಟ್ ಮೊರೆ. ಭಾವನಾತ್ಮಕ ಟ್ವೀಟ್ ಮಾಡಿ ಜಗ್ಗೇಶ್ ಕೋಪ. ಹುಲಿ ಉಗುರು ಧರಿಸಿದ್ದ ಆರೋಪದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಪ್ರಕಾಶ್ ಬಂಧನ ಆಗಿತ್ತು. ಆ ಬಳಿಕ ಜಾಲತಾಣದಲ್ಲಿ ಸಾಕಷ್ಟು ಜನರ ಫೋಟೋ ವೈರಲ್ ಆಗಿತ್ತು. ಅದರಲ್ಲಿ ನಟ ದರ್ಶನ್, ಜಗ್ಗೇಶ್, ನಿಖಿಲ್, ನಿರ್ಮಾಪಕ ರಾಕ್ಲಿನ್ ವೆಂಕಟೇಶ್ ನಿನ್ನೆ ಅರಣ್ಯಾಧಿಕಾರಿಗಳು ದಾಳಿ ಮಾಡಿದ್ರು. ವಿಚಾರಣೆಗಾಗಿ ನೋಟಿಸ್ ಕೂಡ ನೀಡಿದ್ರು. ಇದೀಗ ನೋಟಿಸ್ ರದ್ದು ಮಾಡುವಂತೆ ಜಗ್ಗೇಶ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಜಗ್ಗೇಶ್, ನನಗೆ 61 ವರ್ಷ, 100 ವರ್ಷ ಆದ್ರೂ ನನ್ನ ಅಮ್ಮ ನನ್ನ ದೇವರು. ಅಮ್ಮನ ಕೊನೆಯ ಪ್ರೀತಿ ಕಳೆದುಕೊಂಡು ಶೂನ್ಯದಂತೆ ಆಗಿದೆ ಎಂದಿದ್ದಾರೆ. ಇನ್ನು ಹೋರಾಡುವ ಸಹೋದರ ಸಹೋದರಿಯರೇ, ಖಂಡಿತ ನಿಮ್ಮ ಅವಶ್ಯಕತೆ ಸಮಾಜಕ್ಕೆ ಇದೆ. ಕಾಡು ಪ್ರಾಣಿ ರೂಪದ ಜನ ಹೆಚ್ಚಿದ್ದಾರೆ. ಅಂಥವರನ್ನು ಬೆತ್ತಲು ಮಾಡಿ ನಿಮ್ಮನ್ನು ರಂಜಿಸಿದ್ದಕ್ಕೆ ಉಡುಗೊರೆಯೇ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಕಾಟೇರ ಚಿತ್ರೀಕರಣದಲ್ಲಿ ನಟ ದರ್ಶನ್ ಬ್ಯುಸಿ. ತಾರತಮ್ಯ ಇಲ್ಲ, ಕಾನೂನು ಕ್ರಮದ ಭರವಸೆ. ನಟ ಜಗ್ಗೇಶ್ ಹೈಕೋರ್ಟ್ ಮೊರೆ ಹೋದ್ರೆ, ನಟ ದರ್ಶನ್ ಮಾತ್ರ ತಮ್ಮ ಪಾಡಿಗೆ ತಾವು ಕಾಟೇರ ಚಿತ್ರೀಕರಣಕ್ಕಾಗಿ ಗುಜರಾತ್ಗೆ ತೆರಳಿದ್ದಾರೆ. ಇನ್ನು ಎಲ್ಲರ ವಿಚಾರದಲ್ಲೂ ತನಿಖೆ ಮಾಡ್ತೇವೆ. ಆದರೆ ದರ್ಶನ್ ಮತ್ತು ನಿಖಿಲ್ ಬಳಿ ಸಿಕ್ಕಿರುವ ಪೆಂಡೆಂಟ್ನಲ್ಲಿ ಇರುವುದು ಅಸಲಿ ಹುಲಿ ಉಗುರಲ್ಲ, ನಕಲಿ ತರ ಕಾಣ್ತಿದೆ ಎಂದಿದ್ದಾರೆ ಅರಣ್ಯಾಧಿಕಾರಿ. ಅದು ಜೆನ್ಯೂನ್ ಇದ್ರೆ ಅವರ ಮೇಲೆ ಕೂಡ ಸೇಮ್ ಕಾನೂನು, ಸೇಮ್ ಸೆಕ್ಷನ್ಸ್ ಅಲ್ಲಿ ಕ್ರಮ ತಗೊಳ್ಬೇಕಾಗ್ತದೆ. ಇಲ್ಲ, ಇನ್ನು ಟೈಮ್ ಬೇಕು ನಮ್ಗೆ. ಅವರು ನಕಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು. ಆರ್ಯವರ್ಧನ್ಗೂ ಉಗುರು ಉರುಳು ಕಾಟ. ಹಿಂದೂಗಳ ಟಾರ್ಗೆಟ್ ಎಂದು ಸಂಬರ್ಗಿ ಟೀಕೆ. ಕಳೆದ ಬಾರಿ OTT ಬಿಗ್ ಬಾಸ್ ಸ್ಪರ್ಧೆ ಆಗಿದ್ದ ಜ್ಯೋತಿಷಿ ಆರ್ಯವರ್ಧನ್ಗೂ ಹುಲಿ ಉಗುರು ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಸ್ಟೇಜ್ ಮೇಲೆ ಹಾಕಿದ್ದ ಪೆಂಡೆಂಟ್ ವಶಕ್ಕೆ ಪಡೆದಿದ್ದಾರೆ ಅರಣ್ಯಾಧಿಕಾರಿಗಳು. ಹುಲಿ ಉಗುರುದಲ್ಲ, ಯಾಕಂದ್ರೆ ಹುಲಿ ಉಗುರು ನನಗೆ ಹುಲಿ ಉಗುರು ಮೇಲೆ ಗೊತ್ತು, ಕಾನೂನಲ್ಲಿ ಇದನ್ನ ಹಾಕಿದ್ರೆ ಅಪರಾಧಿ ಆಗ್ತಾರಂತ ಗೊತ್ತು. ಅವ್ರು ಹೇಳಿದ್ರು ಇದು ಒರಿಜಿನಲ್ ಆಗಿದ್ರೆ ನಾವು ಇವಾಗಲೂ ಅರೆಸ್ಟ್ ಮಾಡೋದು ನಿಮ್ಮನ್ನ ಅಂತ ಹೇಳಿದ್ರು. ಇದನ್ನ ಸರ್ ನನಗೆ ಇಲ್ಲೊಬ್ಬ ಕ್ಲೈಂಟ್ಸ್ ಬಂದವರು ಮಾಡಿಕೊಡ್ಸಿದ್ರು. ಈ ಸರ್ಕಾರ CBI, ED ತರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು CCB ಅನ್ನ ಇನ್ಕಮ್ ಟ್ಯಾಕ್ಸ್ ED ತರ ಉಪಯೋಗಿಸ್ತಾ ಇದೆ. ಜೇಡರಹಳ್ಳಿ ಮನೆಯಲ್ಲೂ ಉಗುರು ಪೆಂಡೆಂಟ್. RR ನಗರ ನಿವಾಸಕ್ಕೆ ಅರಣ್ಯಾಧಿಕಾರಿಗಳ ದಾಳಿ. ಮಾಜಿ ರೌಡಿ ಜೇಡರಹಳ್ಳಿ ಕೃಷ್ಣಪ್ಪ ಮನೆಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಹುಲಿ ಉಗುರಿನ ಪೆಂಡೆಂಟ್ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಆದರೆ ಮನೆಯಲ್ಲಿ ಯಾರೂ ಇಲ್ಲದಕ್ಕೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಕೋರ್ಟ್ನಿಂದ ನಾಳೆ ಜಾಮೀನು ಅರ್ಜಿ ತೀರ್ಪು. ಸಂತೋಷ್ ಬಂಧನ ಅಕ್ರಮ ಎಂದ ವಕೀಲರು. ಸಂತೋಷ್ ಜಾಮೀನು ಅರ್ಜಿ ACJM ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಜಾಮೀನು ನೀಡದಂತೆ ಸರ್ಕಾರಿ ವಕೀಲರು ವಾದ ಮಂಡಿಸಿದ್ದಾರೆ. ಆದರೆ ಸಂತೋಷ್ ಬಂಧನವೇ ಅಕ್ರಮ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಎಂದು ಸಂತೋಷ್ ಪರ ವಕೀಲರು ಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಸಂತೋಷ್ ಕುಮಾರ್ ಯಾವ್ದು ಅವಕಾಶ ಕೊಡಲಿಲ್ಲ, ಇಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಅಧಿಕಾರಿಗಳು ಅವರನ್ನ ಬಳಸ್ಕೊಂಡ್ರು ಅಂತೇಳಿ ವಿಚಾರವಾಗಿ. ಹಾಗಾಗಿ ವರ್ತೂರು ಸಂತೋಷ್ ಇವತ್ತಲ್ಲ ನಾಳೆ ಬಿಡುಗಡೆ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾನು ತಮ್ಮಲ್ಲಿ ಹೇಳ್ತೀನಿ. FSL ವರದಿ ಬಳಿಕ ಎಲ್ಲರ ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಇದ್ದು, ಕೊರಳಲ್ಲಿ ಹಾಕಿದ್ದು ಅಸಲಿನ ನಕಲಿನ ಅನ್ನೋದರ ಬಗ್ಗೆ ಎಲ್ಲರ ಭವಿಷ್ಯ ಅಡಗಿದೆ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಇತರೆಡೆಯಲ್ಲೂ ದಾಳಿಗಳು ನಡೆಯುತ್ತಿದ್ದು, ಹುಲಿ ಉಗುರು ಭಾರೀ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.